ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರೊಂದಿಗೆ ನಾವು ಇದ್ದೇವೆ. ಮಹಿಳಾ ಮುಖಂಡೆ ದಿವ್ಯಾ ಹಾಗರ್ಗಿ ನೇತೃತ್ವದಲ್ಲಿ ಮಹಿಳೆಯರಿಂದ ಬೆಂಬಲ ವ್ಯಕ್ತ. ಮಾಜಿ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರೊಂದಿಗೆ ಸದಾ ನಾವು ಇದ್ದೇವೆ ಎಂಬ ಸಂದೇಶವನ್ನು ಸಾರುವ ಉದ್ದೇಶದಿಂದ ಮಹಿಳಾ ಮುಖಂಡೆ ದಿವ್ಯಾ ಹಾಗರ್ಗಿ ಅವರ ನೇತೃತ್ವದಲ್ಲಿ ಮಹಿಳೆಯರು ರೇವೂರ್ ಅವರ ನಿವಾಸಕ್ಕೆ ಭೇಟಿ ನೀಡಿ ವಿಶೇಷವಾಗಿ ಬೆಂಬಲ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಹಿಳೆಯರು ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರಿಗೆ ತಿಲಕ ಇಟ್ಟು ಆರತಿ ಬೆಳಗಿ ಕೆಂಪು ಹಾಗೂ ಬಿಳಿ ಬಣ್ಣದ ದಾರವನ್ನ ಕಟ್ಟಿ ಗೌರವ ಸಲ್ಲಿಸಿದರು. ಅಲ್ಲದೆ ನಿಮ್ಮೊಂದಿಗಿದ್ದೇವೆ ಎಂಬ ಸಂದೇಶವನ್ನು ಸಂಕೇತಾತ್ಮಕವಾಗಿ ಸಾರಿದರು. ಬಳಿಕ ಮಾತನಾಡಿದ ಮಹಿಳಾ ಮುಖಂಡರು, ಇದು ಯಾವುದೇ ಜಾತಿ ಅಥವಾ ಧರ್ಮದ ಪರವಾಗಿ ನಡೆಸಿರುವ ಕಾರ್ಯಕ್ರಮವಲ್ಲ. ನಮ್ಮ ನಾಯಕರಿಗೆ ನೈತಿಕ ಬೆಂಬಲ ಸೂಚಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರ ನಾಯಕತ್ವದ ಮೇಲೆ ನಮಗೆ ಸಂಪೂರ್ಣ ವಿಶ್ವಾಸವಿದೆ ಎಂದು ಹೇಳಿದರು. ಮುಂದಿನ 2028ರ ವಿಧಾನಸಭಾ ಚುನಾವಣೆಯಲ್ಲಿ ಕಲಬುರಗಿ ದಕ್ಷಿಣ ಕ್ಷೇತ್ರದಲ್ಲಿ ಬಿಜೆಪಿ ಪಕ್ಷದ ಗೆಲುವಿಗಾಗಿ ಮಹಿಳೆಯರು ಸಕ್ರಿಯವಾಗಿ ಶ್ರಮಿಸಲಿದ್ದು ಪಕ್ಷದ ಬಲವರ್ಧನೆಗೆ ತಮ್ಮ ಸಂಪೂರ್ಣ ಸಹಕಾರ ನೀಡುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಮಹಿಳಾ ಮುಖಂಡರು, ಕಾರ್ಯಕರ್ತೆಯರು ಹಾಗೂ ಅನೇಕ ಮಹಿಳೆಯರು ಉಪಸ್ಥಿತರಿದ್ದು ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರಿಗೆ ತಮ್ಮ ಬೆಂಬಲವನ್ನ ವ್ಯಕ್ತಪಡಿಸಿದರು. ನಾನು ಈಗ ಒಂದು ವಾರದಿಂದ ನೋಡ್ತಾ ಇದ್ದೀನಿ ಸೋಷಿಯಲ್ ಮೀಡಿಯಾದಲ್ಲಿ ಏನೇನಾಗುತ್ತಾ ಇದೆ, ಏನೇನಿಲ್ಲ, ಯಾರ್ಯಾರೇನೇ ಹೇಳಿಕೆ ಕೊಡ್ತಿದ್ದಾರ, ಏನಿಲ್ಲ ಅಂತ ಹೇಳಿ ನಮಗೂ ಗೊತ್ತಾಗ್ಯದ. ಆಮೇಲೆ ನೋಡೋಣ ಎಲ್ಲಿ ತನ ಬರ್ತ ಅಂತ ತಿಳ್ಕೊಂಡು ನಾವ್ ಇಲ್ಲಿವರೆಗೆ ಹೆಣ್ಮಕ್ಳು ಕಾದ್ ನೋಡಿದೆವು. ಆದ್ರೂ ಅವ್ರದ್ದು ತಮ್ದು ಒಂದು ಹೇಳಿಕೆ ಅಂತೂ ಬಿಟ್ಟಿಲ್ಲ. ಆಮೇಲೆ ಗೌಡ್ರು ಏನ್ ಹೇಳಿದಾರ ಅಂತ ಮುಖ್ಯವಲ್ಲ. ಮೊದಲ್ ನಮ್ ಚಂದ್ರಶೇಖರ್ ಗೌಡ್ರು ಇದ್ದಾಗ, ಕಮರುಲ್ ಇಸ್ಲಾಂ ಸಾಹಿಬ್ರು ಇದ್ದಾಗ ಇದು ಆದಂತ ವಿಷಯ. ಯಾಕಂದ್ರ ಅವಾಗ ನಾನು 2023 ಸೇರ್ಪಡೆ ನಾನು ಬಿಜೆಪಿ ಇದಾಗ. ಇಲ್ಲಿ ತನ ನಾನು ಒಂದ್ 20 ವರ್ಷ 2003ರಲ್ಲಿ ಬಿಜೆಪಿ ಸೇರ್ಪಡೆ. ಆಮೇಲೆ ನಾನು ಅಲ್ಲಿಂದ ಇಲ್ಲಿವರೆಗೂ ಭಾರತೀಯ ಜನತಾ ಪಾರ್ಟಿಯಲ್ಲಿ ಕೆಲಸ ಮಾಡಿದ್ದೇನೆ. ಮತ್ತು ಗೌಡ್ರು ಮನಿತನ ಹೆಂಗತ್ ನನಗೂ ಮೊದ್ಲು ಗೊತ್ತದ. ಆಮೇಲೆ ಅವಾಗ ಏನು ಎಲೆಕ್ಷನ್ ನಡೆದಾಗ ಕಮರುಲ್ ಇಸ್ಲಾಂ ಸಾಹಿಬರು ಹೇಳಿದ ಮಾತನ್ನು ಇವಾಗ ಅವ್ರು ಮೆಲ್ಕ್ ಹಾಕಿದಾರೆ ಅಷ್ಟೇನೆ. ಅದನ್ ಬಿಟ್ಟು ಬೇರೆ ಏನು ಹೇಳಿಲ್ಲ ಅವರು. ಆಮೇಲೆ ಜಾತಿ ರಾಜಕಾರಣಿ ಮಾಡೋದು ನಮ್ ಗೌಡ್ರಿ ಬಂದಿಲ್ಲ. ಆಮೇಲೆ ಜನ ಭೇದ ಮಾಡೋದು ನಮ್ ಗೌಡ್ರಿ ಬಂದಿಲ್ಲ. ಆಮೇಲೆ ನಿನ್ನೆ ಮನಿ ಶಾಸಕರು ಒಬ್ರು ಯಾರೋ ಒಬ್ರು ಶಾಸಕರು, ಬಟ್ ಹೆಸರು ಬಿ ಎಲ್ರಿಗೂ ಗೊತ್ತದ. ಅವ್ರೇನ್ ಕೇಳ್ತಾರ, ಏನ್ ಅಭಿವೃದ್ಧಿ ಮಾಡ್ಯಾರ ಅಂತ ಕೇಳ್ತಾರ. ಅವ್ರು ಆರಿಸಿ ಬಂದು 3 ವರ್ಷ ಆಯ್ತು, 3 ಕೆಲಸ ಮಾಡಿಲ್ಲ. ಅಪ್ಪಗೌಡ್ರ ಅಭಿವೃದ್ಧಿ ಬರ್ದ 100 ಮಾತಾಡ್ತಾರ. 100 ಮಾತಾಡಕ್ಕಿಂತ ಮೊದಲ ಈಗ ನೀವು ಆರಿಸಿ ಬಂದು ಯಾವ ಯೋಜನೆ ತಗೊಂಡ್ ಬಂದಿರಿ? ಅಂಬೇಡ್ಕರ್ ನಿಗಮ ಯೋಜನೆ ಎಲ್ಲಿ ಹೋಯ್ತು? ಭೂಯಿ ಸಮಾಜ ನಿಗಮ ಎಲ್ಲಿ ಹೋಯ್ತು? ಯೋಜನೆ ತರದ್ ಬಿಟ್ಟು ಯಾರೋ ಒಂದು ಪುಂಡ ರೌಡಿಗಳು ಹೇಳಿಕೆ ಕೊಟ್ಟ ಪ್ರಕಾರ ಅದನ್ನು ಇವರೆಲ್ಲ MLA ಅವ್ರು ಫಾಲೋ ಅಪ್ ಮಾಡಿ ಏನಾನೋ ನಮ್ದು ಗೌಡ್ರು ಮನೆ ತಂದ ಮಾತಾಡ್ತಾರ ಅಂದ್ರ ಇದು ಅವ್ರಿಗೆ ಶೇಮ್ ಅದ ವಿಷಯ ಅಂತ ತಿಳಿಸ್ತೀನಿ. ಆಮೇಲೆ ಏನ್ ಅಭಿವೃದ್ಧಿ ಮಾಡ್ಯಾರ ಅಂತ ಕೇಳಕ್ಕಿಂತ ಮುಂಚೆ ಏನ್ ಅಭಿವೃದ್ಧಿ ಮಾಡ್ಯಾರಪ್ಪ ಗೌಡ್ರು ಅಂತೇಳಿ ಅವ್ರಿಗೆಲ್ಲ ಗೊತ್ತಾದ ವಿಷಯನೇ ಅದ. ಆಮೇಲೆ ನಮ್ಮ ಅಪ್ಪು ಗೌಡ್ರು ಯಾವದಕ್ಕೂ ಬಿಟ್ಟಿಲ್ರಿ. ಒಂದು ಹೆಣ್ಮಕ್ಳಿಗೆ 5,000 ಹೆಣ್ಮಕ್ಳಿಗೆ ಪ್ರತಿ ಒಂದು ಕಡೆ ಕುಂದಿರಿಸಿ ಅವ್ರಿಗೆ ಉಡಿ ತುಂಬಾ ಕಾರ್ಯಕ್ರಮ ಮಾಡಿದಾರ. ಆಮೇಲೆ ಬಡ ಜನಗಳಿಗೆಲ್ಲ ಸೇರಿಸಿ ಸಾಮೂಹಿಕ ಮದ್ವೆ ಮಾಡಿಸ್ತಾರಿ. ಇದು ಯಾರೇ ಮಾಡ್ತಾರೇನ್ರಿ ಸಮಾಜದಾಗ? ಇವತ್ತು ತಮ್ಮ ಕಿಶದಾಗಿಂದ 10 ರೂಪಾಯಿ ಮಕ್ಳಿಗೆ ಕೊಡ್ಬೇಕಂದ್ರ ಎಷ್ಟೋ ಲೆಕ್ಕ ಹಾಕ್ತಾರ. ಅವ್ರು ಇಷ್ಟೊಂದು ಜೋಡಿ ಮದ್ವೆ ಮಾಡಿದಾರ. ಆಮೇಲೆ ಅವ್ರದ್ ಕುಟುಂಬ ಬಡವ, ಬಲ್ಲಿಗ, ದೀನ, ದಲಿತರ ಏಳಿಗೆಗೆ ದುಡ್ಕೊಂಡು ಬಂದಂತ ಕುಟುಂಬ ಅದಾರಿ. ಆಮೇಲೆ ಯಾರಾದ್ರೂ ಮಾತಾಡ್ಬೇಕಾದಾರ ಎಚ್ಚರಿಕೆಯಿಂದ ಮಾತಾಡ್ಬೇಕು. ಅವ್ರು ಏನ್ ಮಾಡ್ರ ಮೆಲಕ್ ಹಾಕಿದಾರ ಅಷ್ಟೇನೆ. ಯಾವ್ದೋ ವಿಷಯಕ್ಕ ಅವರು ಹಿಂಗ ಸಿಟ್ಟಿಗೆ ಕೆಲಸ ಮಾಡಿಲ್ಲ. ಆಮೇಲೆ ಈಗೇನು 18 ಜನ 20 ಜನ ಏನು ರೌಡಿ ಜಾಮ್ ಮಾಡಿ ಸಿಕ್ಕಾಪಟ್ಟೆ ಮಾತಾಡಿ ಅವರ ಮನೆತನ ಬಗ್ಗೆ ಮಾತಾಡ್ರಲ್ಲ, ಇದು ಬಹಳ ಅಸಹ್ಯವಾಗಿದ್ದೀರಿ. ಆಮೇಲೆ ಇದು ಖಂಡನೆ ಮಾಡ್ಬೇಕು. ಆಮೇಲೆ ಅವ್ರು ಏನು ಗೌಡ್ರ ಮೇಲೆ ಏನು FR ಮಾಡ್ರಲ್ಲ, ಅದು FR ವಾಪಸ್ ತಗೋಬೇಕು. ಇಲ್ಲ ಕಮಿಷನರ್ ಅವ್ರಿಗೂ FR ಹರಿಬೇಕ್ರಿ. ಅವ್ರು ಯಾವ ಇದ್ರ ಮೇಲೆ ಆಧಾರ ಮೇಲೆ ಅವ್ರು ಸ್ಟ್ರೈಕ್ ಮಾಡಿದ್ರು, ಒಂದ್ ಹೆಲ್ಮೆಟ್ ಇಲ್ಲ, ಒಂದು ಗುಂಡಾಗಿರಿ ಕೆಲಸ ಮಾಡಿದ್ರು. ಆಮೇಲೆ ಎಷ್ಟು ಒದ್ರಕೋತ್ ಬಂದ್ರ ಅವರು. ಆಮೇಲೆ ಒಂದು ರೋಡಿನ ಮೇಲೆ ಪಾಕಿಸ್ತಾನದ ಜೆಂಡಾ ಹಚ್ಚಿದ್ರು. ಇಲ್ಲ ಪಾಕಿಸ್ತಾನ ಜೆಂಡಾ ಹಚ್ಚಿದ್ರು. ಆ ಜೆಂಡಾವನ್ನು ಅವ್ರಿಗೆ ಸಂಬಂಧಪಟ್ಟ ಮಹಿಳೆಯರು ತಗೊಂಡ್ ಹೋದ್ರು. ಅದಕ್ಕೆ ಯಾಕೆ ನೀವು ಖಂಡನೆ ಮಾಡಿಲ್ಲ? ಅದಕ್ಕೆ ಯಾಕೆ ನೀವು ಇದಕ್ಕೂ ಯಾರನ್ನು ಧ್ವನಿ ಎತ್ತಲಿಲ್ಲ? ಆಮೇಲೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿ ಎಷ್ಟೋ ಜನ ಕೂಗಿದ್ರು ಜೆಂಡಾ ಹಿಡ್ಕೊಂಡು. ಅವಾಗ ಯಾರು ಏನು ಕೇಳಲಿಲ್ಲ. ಇವಾಗ ನಮ್ ಗೌಡ್ರು ಹಿಂದೆ ಏನಾಗಿದ್ದು ಅದ್ ಮೆಲಕ್ ಹಾಕಿದಾರ ಅಷ್ಟೇ ಹೊರತಾಗಿ ಅವ್ರು ಉದ್ದೇಶ ಪೂರ್ವಕವಾಗಿ ಯಾವುದೇ ರೀತಿಯಿಂದ ಮಾತಾಡಿಲ್ಲ.
ಇದು ದಯವಿಟ್ಟು ಅವ್ರೇನು 18 ಜನ 20 ಜನ ಇದ್ದಾರಲ್ಲ ಅವ್ರ ಮೇಲೆ ನೀವು ಎಫ್ಆರ್ ಹರಿಬೇಕು. ನಮ್ ಗೌಡ್ರಿಗೆ ಮಾಡಿದಂತ ಎಫ್ಆರ್ ಹಿಂಪಡೆದುಕೊಳ್ಳಬೇಕು. ಇದನ್ನ ನೀವು ಹಿಂಪಡೆದುಕೊಳ್ಳಿಲ್ಲ ಅಂದ್ರ ನಾವು ಇನ್ ಮುಂದೆ ಎಲ್ಲಾ ಮಹಿಳೆಯರು ಸೇರಿ ಉಗ್ರ ಹೋರಾಟ ಮಾಡ್ತೀವಿ. ಆಮೇಲೆ ಕಲಬುರಗಿ ಬಂದ್ ಮಾಡಕ್ಕೂ ಬಿ ನಾವೆಲ್ಲರೂ ಸಿದ್ಧರಾಗಿದ್ದೇವೆ ಅಂತ ಹೇಳಿ ತಮಗೆ ತಿಳಿಸಲು ಬಯಸ್ತೇವೆ. ಊರೇ ಬೆಳಗಿದವರು ಅಪ್ಪವರು, ನಮ್ಮ ದೇಶಕ್ಕೆ ಅವರು ನಮಗ ಅಪ್ಪ ಆಗಿದ್ದರು. ಅಂತವ್ರಿಗೆ ಈಗ ಒಂದು ತೊಂದರೆ ಬಂದ್ರೆ ಇಷ್ಟೋ ಮಂದಿ ಬೆಂಬಲ ಆಗಿ ಹೆಲ್ಪ್ ಆಗಿ ಅವ್ರಿಗೆಲ್ಲರೂ ಆಶೀರ್ವಾದದಿಂದ ಬೆಂಬಲಾಗಿರ್ಬೇಕು. ಇಷ್ಟೇ ನಾನು ದಿನಗಳಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ನಾವು ನೋಡ್ತಾ ಇದ್ದೇವೆ, ಪರ ವಿರೋಧಗಳು ಆಗ್ತಾನೆ ಇದಾವೆ. ನಾವಿಲ್ಲಿ ಯಾವುದೇ ಒಂದು ಸಮುದಾಯದ ವಿರುದ್ಧ ಮಾಡ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ನಾನು ವಿಡಿಯೋ ನೋಡ್ತಿರೋಂತ ಸಂದರ್ಭದಲ್ಲಿ ಒಬ್ಬರದ್ದು ವಿಡಿಯೋ ಬರುತ್ತೆ. ಏನು ಅಂತಂತಂದ್ರೆ, ದತ್ತಾತ್ರೇಯ ಪಾಟೀಲ್ ರೇವೂರ್ ಐಸಾ ಹೋಗ ಬೇತ ತುಮ್ ಬಹಾರ್ ಅನೇಕ ಮುಷ್ಕಿಲ್ ಹೋತಾ ಬೋಲ್ಕೆ. ಆ ವಿಷಯ ಸ್ವಲ್ಪ ನಾನು ನೋಡಿದಾಗ ಎಲ್ಲೋ ಒಂದ್ ಕಡೆ ನನಗೊಂದ್ ಸ್ವಲ್ಪ ನೋವು ಆಯ್ತು. ಅದೇ ವಿಷಯವಾಗಿ ನಾ ಇಲ್ಲಿದ್ದಂತ ಎಲ್ಲ ಮಹಿಳೆಯರ ಜೊತೆ ಡಿಸ್ಕಷನ್ ಮಾಡಿದಾಗ ಇಲ್ಲಿದ್ದಂತ ಮಹಿಳೆ ಹೇಳಿದ್ ಒಂದೇ, ಏನು ಅಂತಂತಂದ್ರೆ, ಇಲ್ರಿ ಅಕ್ಕ, ಬಹುಶಃ ಈ ಸರ್ತಿ ಆದಂತ ಎಲೆಕ್ಷನ್ ದಲ್ಲನ್ನ ಏನು ನಾವು ಸೋಲು ಕಂಡೀವಿ, ಅದ್ರ ಸಲ ಬಹುಶಃ ಇವ್ರು ಮಾತಾಡ್ತಿರ್ಬೇಕು. ಆಯ್ತು, ಈಗ ಏನಾಗಿದ್ದಾಯ್ತು, ನಾವೆಲ್ಲರೂ ಸೇರಿ ಏನ್ ಮಾಡಮ್ ಅಂತಂದ್ರೆ, ಹೆಣ್ಮಕ್ಳೇ ದತ್ತಾತ್ರೇಯ ಪಾಟೀಲ್ ರೇವೂರ್ ಮನೆಗೆ ಹೋಗಿ ನಾವೇ ಹೆಣ್ಮಕ್ಳವ್ರಿಗೆ ಶ್ರೀರಕ್ಷೆಯಾಗಿ ನಿಂತು ಅವ್ರಿಗೊಂದು ನಮ್ಮ ಕೆಂಪು ಮತ್ತೆ ಬಿಳಿ ಸಂಕೇತಿಕವಾಗಿ ಅವರಿಗೆ ಒಂದು ದಾರವನ್ನ ಕಟ್ಟ ಶ್ರೀರಕ್ಷೆಯಾಗಿ ನಿಂತು, ಇನ್ನು ಮುಂದಿನ ಚುನಾವಣೆ ದತ್ತಾತ್ರೇಯ ಪಾಟೀಲ್ ರೇವೂರ್ ಚುನಾವಣೆ ಅಲ್ಲ, ಅದು ನಮ್ಮೆಲ್ಲರ ಮಹಿಳೆಯರ ಚುನಾವಣೆ ಅಂತ ಅನ್ಕೊಂಡ್ಬಿಟ್ಟು ಅವರನ್ನ ಮತ್ತೆ 2028ರಲ್ಲಿ ಮತ್ತೆ ಅವರನ್ನ ಜಯಬೇರಿ ಮಾಡ್ಸೋಣ ಅಂತ ಒಂದು ಮಾತನ್ನ ಹೇಳಿದಾಗ ನನಗೂ ಕೂಡ ಖುಷಿ ಆಯ್ತು. ಅದೇ ರೀತಿಯಾಗಿ ಇಲ್ಲಿದ್ದಂತ ಹಿರಿಯರು ಕೂಡ ತುಂಬಾ ನೋವಿನಿಂದ ಮಾತಾಡಿದ್ದು ಏನು ಅಂತಂತಂದ್ರೆ, ನಾನಂತರೂ ಅರುಣಾತಾಯಿ ಪಾಟೀಲ್ ರೇವೂರ್ ಅವರು ಏನು ಚುನಾವಣೆ ಸಂದರ್ಭ ಬಂತು ಆ ಟೈಮಲ್ಲಿ ನಾನು ಫಸ್ಟ್ ಟೈಮ್ ರಾಜಕೀಯಕ್ಕೆ ಹೊರಗಡೆ ಬಂದವಳು. ಇದಕ್ಕಿಂತ ಮುಂಚೆ ಚಂದ್ರಶೇಖರ್ ಪಾಟೀಲ್ ರೇವೂರ್ ಅವ್ರದ್ದು ಇದ್ದಂತ ಸಂದರ್ಭದಲ್ಲಿ ಇದ್ದಂತ ಹಿರಿಯರು ಕೂಡ ನೋಡಿದಾರಂತೆ. ಅವ್ರು ಹೇಳ್ತಾ ಇರೋದೇ, ಪ್ರತಿಯೊಂದು ಎಲೆಕ್ಷನ್ ಇವರ ಇತಿಹಾಸದಲ್ಲಿ ಬುಕ್ ಬರೆಯುವಂತ ಎಲೆಕ್ಷನ್ಗಳಾಗ್ಯಾವ. ಚಂದ್ರಶೇಖರ್ ರೇವೂರ್ ಪಾಟೀಲ್ ಅವರು ಇಂತ ಸಂದರ್ಭದಲ್ಲಿನೂ ಒಂದು ಇತಿಹಾಸ ಬರೀಬೇಕು. ಆಮೇಲೆ ಅರುಣಾತಾಯಿ ಪಾಟೀಲ್ ರೇವೂರ್ ಅವರು ಎಲೆಕ್ಷನ್ ಇಂದ್ರಂತ ಸಂದರ್ಭನೂ ಒಂದು ಎಲೆಕ್ಷನ್ ಬುಕ್ ಬರೀಬೇಕಂತ ಸಾಕ್ಷಿ ನಾನೇ ಇದ್ದೀನಿ. ಯಾಕಂದ್ರೆ ನಾನು ಕೂಡ ಆ ಎಲೆಕ್ಷನ್ ದಲ್ಲಿ ಇದ್ದೆ. ಅದೇ ರೀತಿಯಾಗಿ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರ ಎಲೆಕ್ಷನ್ ಅಲ್ಲಿ ಕೂಡ ನಾನಿದ್ದೀನಿ. ಅದನ್ನೂ ಕೂಡ ಒಂದು ಇತಿಹಾಸ ಬರೆಯುವಂತ ಎಲೆಕ್ಷನ್ ಗಳ ಕಲಬುರಗಿಯಲ್ಲಿ ಆಗಿದ್ದಾವೆ. ಈ ತರದ ಧಮಕಿಗಳಿಗೆ ನಾವ್ ಯಾರು ಹೆದರ್ತಾ ಇಲ್ಲ. ಹೀಗಾಗಿ ಇಲ್ಲಿದ್ದಂತ ಹೆಣ್ಮಕ್ಳಿಗೆ ನಾವೆಲ್ಲರೂ ಒಂದೇ ವಿಷಯ ಹೇಳ್ತಾ ಇದ್ದೀನಿ, ಇನ್ನು ಮುಂದೆ ಇವರ ಜವಾಬ್ದಾರಿ ನಮ್ಮ ಜವಾಬ್ದಾರಿ. ಇವ್ರು ಏನ್ ಮಾತಾಡ್ಯಾರ, ಅವ್ರು ಮಾತಾಡಕ್ ತಕ್ಕ ಉತ್ತರ ಏನು ಅಂತಂತಂದ್ರೆ, ಈ 2028 ಚುನಾವಣೆಯಲ್ಲಿ ಏನೇ ಆದ್ರೂ ಕೂಡ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರನ್ನ ನಾವು ಹೆಚ್ಚಿನ ಮತಗಳಿಂದ ಜಯಬೇರಿ ಹಾಕ್ಸಿಸಿ ಅವರಿಗೆ ಆರಿಸಿ ಆಗಿದ್ದೆ ಆಯ್ತು ಅಂತಂತಂದ್ರೆ ಇದಕ್ಕೊಂದ್ ಅರ್ಥ. ಯಾಕಂದ್ರೆ ಇವತ್ತಿನ ದಿವಸ ಅವ್ರಿಗೆ ಮಾತಾಡಿಲ್ಲ, ನಮಗ್ ಮಾತಾಡ್ಯಾರ ಅಂತ ಅನ್ಕೊಂತ ಹೋಗ್ಬೇಕು ನಾವು. ಇವತ್ ಹಿಂಗ್ ಮಾತಾಡ್ತಾರಂತಂದ್ರೆ ನಾಳೆ ಇನ್ನೊಂದ್ರು ಮಾತಾಡ್ತಾರ. ಅವ್ರು ಮಾತಾಡಿದ್ದೇನು ನನ್ಗೆ ಗೊತ್ತಿಲ್ಲ. ಆದ್ರೆ ಪ್ರತಿಯೊಬ್ಬರಿಗೂ ವಾಕ್ ಸ್ವಾತಂತ್ರ್ಯ ಅಂದ್ರೆ ಯಾರನ್ನು ಕೊಟ್ರ, ಅವ್ರಿಗೂ ವಾಕ್ ಸ್ವಾತಂತ್ರ್ಯ ಕೊಟ್ಟಿದ್ರು, ಅವರು ಮಾತಾಡ್ಯಾರ. ಇವ್ರಿಗೂ ವಾಕ್ ಸ್ವಾತಂತ್ರ್ಯ ಕೊಟ್ಟಿದ್ರು, ಇವ್ರು ಮಾತಾಡಿದಾರೆ. ಆದ್ರೆ ಇಲ್ಲಿ ವಿಷಯ ಏನ್ ಬಂತು ಅಂತಂತಂದ್ರೆ, ತುಮ್ ಬಾರ್ ಹಾಕೆ ಬತಾವ್ ಅಂದಿದ್ದಂತ ವಿಷಯ ಕಲಬುರಗಿಯಲ್ಲಿ ಇವ್ರೇನ್ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಕುಂತಾರೇನು? ಯಾರು ರಿಜಿಸ್ಟ್ರೇಷನ್, ಎಲ್ರಿಗೂ ಅದೇ ಅಧಿಕಾರ ಅದ. ಈ ತರದ ಹೇಳಿಕೆಗಳು ನಿಜವಾಗ್ಲೂ ನಮ್ಮೆಲ್ರಿಗೂ ಮನಸ್ಸಿನ ನೋವು ತಂದಂತ ವಿಷಯ ಆಗೈತಿ. ಈ ಸರ್ತಿ ನಾವೆಲ್ಲರೂ ಸೇರಿ ಈ ಕುಟುಂಬಕ್ಕೆ ಶ್ರೀರಕ್ಷೆಯಾಗಿ ಒಂದು ತಮ್ಮನ ಹಾಗೆ ಮಗನ ಹಾಗೆ ನಾವೆಲ್ಲರೂ ಅವ್ರ ಜೊತೆ ನಿಂತ್ಕೊಂಡು 2028ರಲ್ಲಿ ಮತ್ತೆ ಅವರಿಗೆ ರಾಜಕಾರಣದಲ್ಲಿ ಎಲೆಕ್ಷನ್ ಅನ್ನ ಮಾಡಿ ಅವರಿಗೆ ಈ ಭಾಗದ ಶಾಸಕರನ್ನಾಗಿ ಮಾಡುವ ಜವಾಬ್ದಾರಿ ನಾವೆಲ್ಲರದು ಇದೆ ಅಂತ ಅನ್ಕೊಂಡು ಇವತ್ತಿನ ದಿವಸ ನಾನು ಗೌಡ್ರಿಗೆ ಅದೇ ಹೇಳ್ತಾ ಇದ್ದೀನಿ. ಇದಕ್ಕಿಂತ ಮುಂಚೆಯಾಗೂ ಹೆಚ್ಚಿನ ಪ್ರಮಾಣದಲ್ಲಿ ನಿಮ್ ಮೇಲೆ ಹೆಣ್ಮಕ್ಳದ ಯಾವತ್ತೂ ನಿಮ್ ಮೇಲೆ ಪ್ರೇಮ ಅದಾರ. ನಾವ್ ಯಾವತ್ತೂ ನಿಮ್ಮನ್ನ ಬಿಟ್ಟಿಲ್ಲ, ಇನ್ ಮುಂದಾದ್ರೂ ಬಿಡಲ್ಲ. ಇನ್ ಮುಂದಿನ ನಿಮ್ ಜವಾಬ್ದಾರಿ ಅಲ್ಲ, ನಮ್ ಜವಾಬ್ದಾರಿ ಅಂತ ಹೇಳಿ ನಾನು ಹೇಳಕ್ ಇಷ್ಟ ಪಡ್ತೇನೆ ಅಷ್ಟೇ. ನಮಸ್ಕಾರ. ಈ ಸಂಜೆ ವೇಳೆಗೆ ನಾವ್ ಎಲ್ರು ಯಾಕ ಇಲ್ಲಿ ಎಲ್ರು ಒಗ್ಗಟ್ಟಾಗಿ ಇಲ್ಲಿ ಬಂದೀವಿ ಎಲ್ಲ ಹೆಣ್ಮಕ್ಳು ಅಂತಂದ್ರ, ಮೊನ್ನೇನು 1ನೇ ತಾರೀಕಿಗೆ ಏನ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು, ಬೇರೆ ಬೇರೆ ಕಡೆ ಆಗಿರ್ಬೋದು, ಏನ್ ಒಂದ್ ಹೇಳಿಕೆಯನ್ ಕೊಟ್ಟಿದ್ದಾರ, ಏನ್ ಅವರು ಈ ಕುಟುಂಬದ ಮೇಲ ಆಮೇಲೆ ನಮ್ಮ ಅಪ್ಪಗೌಡ್ರ ಮೇಲ ಏನ್ ಒಂದ್ ದಬ್ಬಾಳಿಕೆ ಒಂದು ಹೇಳಿಕೆಯನ್ ಕೊಟ್ಟಿದ್ದಾರೆ, ಅದು ಖಂಡನೆ ಆದದ್ದು. ಹಾಗಾಗಿ ಅದಕ್ಕೆಲ್ಲ ನಾವು ವಿರೋಧ ಮಾಡ್ತೀವಿ. ಅವ್ರ ಕುಟುಂಬ ಜೊತೆ ನಾವು ಸದಾ ಯಾವಾಗ್ಲೂ ಇದ್ದೀವಿ. ಅವ್ರು ಯಾವತ್ತೂ ಈ ತರ ಏನು ಸ್ಟೇಟ್ಮೆಂಟ್ ಅವರು ಇದು ಮಾಡಿಲ್ಲ. ಹಿಂದಿದ್ದೇ ಅವರು ಅದೇ ಹೇಳಿದ್ದಾರೆ. ಏನ್ ಮುಂಚೆ ಒಂದೇನು ಸ್ಟೇಟ್ಮೆಂಟ್ ಬಂದಿತ್ತು ಪೇಪರ್ ಅಲ್ಲಿ, ಅದೇ ಒಂದು ಪುನಃ ಒಂದ್ ಹೇಳಿಕೆ ಹೇಳಿದಾರ. ಅವ್ರು ಖುದ್ದಾಗೇನ್ ಹೇಳಿಲ್ಲ, ಅದು ಆ ರೀತಿ ಅದು ಆಗಿತ್ತು ಅಂತ ಹೇಳಿದಾರ. ಯಾವಾಗ್ಲೂ ಅವರು
ಚಂದ್ರಶೇಖರ್ ಪಾಟೀಲ್ ಅವ್ರು ಯಾವಾಗ ಎಲೆಕ್ಷನ್ ನಿಂತಿದ್ರು ಆ ಟೈಮಿಗೆ ಎಷ್ಟಿಷ್ಟೋ ಧಮ್ಕಿಗಳು, ಬಹಳಷ್ಟು ಧಮ್ಕಿದಾಗ ನಾವೆಲ್ಲ ಅವ್ರ ಜೊತೆ ಇದ್ದೀವಿ, ಎಲೆಕ್ಷನ್ ಮಾಡೀವಿ. ಫಸ್ಟ್ ಟೈಮ್ ಎಲೆಕ್ಷನ್ ನಿಂತಾಗ, ಸೆಕೆಂಡ್ ಟೈಮ್ನು ಅವ್ರ ಜೊತೆ ಇದ್ದಿದ್ದೀವಿ ನಾವು. ಆ ಟೈಮಿಗೆ ಎಷ್ಟು ಧಮ್ಕಿಗಳು, ನಮ್ ಜೊತೆ ಎಷ್ಟು ಓಡಾಡಿದ್ದೇವೆ, ನಾವು ಏನೇನ್ ಅನುಭವಿಸಿದ್ದೇವೆ ನಮಗೂ ಗೊತ್ತು. ಆದ್ರೆ ಎಲ್ಲರಿಗೆ ಹೆದರ್ಲಾರ್ದಂಗ್ ನಿಂತ ಕೇಸಿಂದ ಅದು ಒಂದು ಇತಿಹಾಸ ಒಂದು ಬರ್ದರು ಆ ದಿನ. ಇತಿಹಾಸ ಬರದ್ಮೇಕೆ ಸೌತ್ ನಾರ್ತ್ ಆಯ್ತದು. ಅದು ಯಾಕೆ ನಿಮಗ ಹೇಳ್ಬೇಕಾಯ್ತು ಅಂತಂದ್ರ, ಅದು ಅವ್ರೊಂದ್ ಧೈರ್ಯಲಿಂದ, ಎಲ್ಲರ ಸಪೋರ್ಟ್ಲಿಂದ ಅವ್ರು ಗೆದ್ದಿದ್ರು. ಹಾಗಾಗಿ ಯಾವತ್ತು ಹಿಂದೂ ಮುಸ್ಲಿಂ ಅಂತ ಯಾವತ್ತು ಇದು ಮಾಡಿಲ್ಲ. ಸಾಕಷ್ಟು ನಾಮಿನೇಟ್ ಅದಾರ, ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಮಾಡ್ಯಾರ, ಸಾಕಷ್ಟು ಲೋನ್ ಮಾಡಿಸಿದಾರ. ಯಾವತ್ತು ಭೇದ ಭಾವ ಬಂದಿಲ್ಲ. ಅವ್ರ ಕುಟುಂಬ ಯಾವಾಗ್ಲೂ ಭೇದ ಭಾವ ಬಂದಿಲ್ಲ. ಇತಿಹಾಸನೇ ಅದ. ಅವ್ರು ಯಾವಾಗ ಸೆಕೆಂಡ್ ಟೈಮ್ ಗೆದ್ದಾಗ್ನು ಇತಿಹಾಸ ಅದ, ಥರ್ಡ್ ಟೈಮ್ ಗೆದ್ದಾಗ್ನು ಮನೆಯಲ್ಲಿ ಕುತ್ಕೊಂಡ್ ಗೆದ್ದಿದಾರ ಅವ್ರು. ಸೆಕೆಂಡ್ ಟೈಮ್ ಅವ್ರ ಕಾಲಿಗೆ ಒಂದು ಫ್ರಾಕ್ಚರ್ ಆಗಿತ್ತು. ಆ ಟೈಮಿಗೆ ಎಲ್ಲಾ ಜನರು ಜೊತೆಯಾಗಿದ್ದು ಗೆದ್ದಿಸ್ಯಾರ ಅವ್ರಿ. ಈ ಸಣ್ಣ ಪುಟ್ಟ ಇವರೆಲ್ಲ ದಬ್ಬಾಳಿಕೆ ಮಾಡಿ ಕೆಲವೊಬ್ರೆಲ್ಲ ಈ ರೀತಿ ಅವ್ರ ಕಪ್ಪು ಏನೋ ಒಂದು ಅವ್ರ ಹೆಸರು ಕೆಟ್ಟಿಸ್ಬೇಕು ಅಂತೇಳಿ ಈ ರೀತಿ ಎಲ್ಲಾ ಹೇಳಿಕೆ ಮಾಡೋದು ತಪ್ಪದ. ನೀವ್ ಯಾರೇ ಅವ್ರು ಹೆಂಗ್ ಹೊರಗ್ ಬರ್ತಾರ ಹಂಗ ಅಂತ ಯಾವ್ದು ಎಲ್ಲಾ ಅನ್ಬಾರ್ದು. ನಾವೆಲ್ಲರೂ ಜೊತೆಯಾಗಿ ಅವ್ರ ಬೆಂಬಲಕ್ ನಿಂತೀವಿ. ಇವ್ರ ಹೆಣ್ಮಕ್ಳಂತಂದ್ರೆ ಎಲ್ಲರೂ ಅವ್ರ ಜೊತೆ ಅಕ್ಕ ತಂಗಿಯರಾಗಿ, ತಾಯಂದಿರಾಗಿ ನಾವು ಸದಾ ಅವ್ರ ಜೊತೆ ಇರ್ತೀವಿ, ಅವ್ರ ಕುಟುಂಬ ಜೊತೆ ಇರ್ತೀವಿ. ಇದು ಬರೀ ಒಂದ್ ಸಮಾಜದಲ್ಲ, ಒಂದು ಪಾರ್ಟಿ ಅಂತಲ್ಲ, ಪಾರ್ಟಿ ಜೊತೆನೂ ಇದ್ದೀವಿ. ಪಾರ್ಟಿಗಿಂತ ಹೆಚ್ಚಾಗಿ ಎಲ್ಲಾ ಸೋದರಿಯರು, ಒಂದ್ ಅಕ್ಕ ತಂಗಿಯರು, ಇದು ಮನಿ ಅಂದ್ರೆ ಒಂದ್ ತವ್ರ ಮನಿ ಎಪ್ಲೆ ಅವರು ನಮಗ್ ಮಾಡಿಸ್ಕೊಂಡ್ ಬಂದಾರ. ಅವ್ರ ತಂದೆ ಆಗಿರ್ಬೋದು, ಅವ್ರ ತಾಯಿ ಆಗಿರ್ಬೋದು, ಅಭಿವೃದ್ಧಿ ಕೆಲ್ಸಗಳಾಗ್ಯಾವ. ಎಲ್ಲರಿಗ್ ತಗೊಂಡೇ ಹೋಗ್ಯಾರ ಅವ್ರು, ಯಾರಿಗೂ ಬಿಟ್ಟಿಲ್ಲ. ಈ ರೀತಿ ಭೇದ ಭಾವ ಇರ್ಲಿಲ್ಲ ಅಂದ್ರೆ ಅವ್ರು ಇಷ್ಟು ವರ್ಷ ರಾಜಕಾರಣಿ ಮಾಡ್ತಿದ್ದಿಲ್ಲ ಅವ್ರು. ಹಾಗಾಗಿ ಹುಲಿ ಅಂತ ಮನಿತನ, ಧೈರ್ಯವಂತ ಮನಿತನ, ಆ ಧೈರ್ಯರ ಜೊತೆ ನಾವು ಎಲ್ಲರೂ ಇನ್ನೊಂದಿಷ್ಟು ಧೈರ್ಯ ಸೇರ್ಸ್ಕೇಸಿಂದ ಮುಂಬರೋ ದಿನಗಳಲ್ಲಿ ತಮಗೆ ಒಂದು ಉತ್ತರ ನಾವು ಕೊಡ್ತೀವಿ ಅಂತ ಹೇಳಿ ಈ ಮೂಲಕ ನಾವು ತಿಳಿಸ್ತೀನಿ. ಎಲ್ಲರೂ ನಾವು ಹೆಣ್ಮಕ್ಳು ಅವ್ರ ಜೊತೆಯಲ್ಲಿ ಇರೋಣ, ಯಾವಾಗ್ಲೂ ಇರ್ತೀವಿ. ಯಾರು ಅಂಜಲ್ ಬೇಡ. ಯಾರು ನಿಮ್ಮ ಹತ್ರ ನಿಮಗ ಅಷ್ಟು ಇದು ಇತ್ತು ಹೊರಗ್ ಬರಲ್ಲ ಅಂತಂದ್ರೆ ನೀವೇ ಬಂದ್ ಬಿಡ್ರಲ್ಲ, ಇಲ್ಲಿ ನಮ್ಮ ಹೆಣ್ಮಕ್ಳ ಜೊತೆನೆ ನೀವು ಫೇಸ್ ಮಾಡ್ರಿ. ನಾವು ಯಾವಾಗ್ಲೂ ಅವ್ರ ಬೆನ್ನ ಎಲುಬಾಗಿ ನಿಂತಿರ್ತೀವಿ. ಫಸ್ಟ್ ನಮಗ್ ನೀವು ಫೇಸ್ ಮಾಡ್ರಿ, ಆಮೇಲೆ ನೀವು ಒಳಗ್ ಕಾಲಿಡಕ್ರಿ ಅಂತ ಹೇಳಿ ಅವ್ರವ್ರ ಹೊರಗ್ ಕಾಲ್ ಯಾವಾಗ್ಲೂ ಇಡ್ತಾರ ಅವ್ರು. ಈಗ್ಲೂ ಈಗ್ಲೂ ಇಟ್ಟು ತೋರಿಸ್ತಾರ ಅವ್ರು. ಹಾಗಾಗಿ ಈ ರೀತಿ ಹೇಳಿಕೆ ಮಾಡಿ ಎಲ್ಲಾ ಸಮಾಜನ್ಯಾಗ ಗದ್ಲ ಎಬ್ಬಿಸ್ಬೇಡ್ರಿ ನೀವು. ಗುಲ್ಬರ್ಗ ಶಾಂತಿ ರೀತಿಲಿಂದ ಅದ ಗುಲ್ಬರ್ಗ. ಎಲ್ಲಾ ಹಿಂದೂ ಮುಸ್ಲಿಂ ಎಲ್ಲರೂ ಕೂಡಿರ್ತೀವಿ. ಈ ರೀತಿ ಹೇಳಿಕೆಯಲ್ಲಿಂದ ಸಮಾಜಕ್ಕೆ ಒಡೆಯುವಂತ ಕೆಲಸ ನೀವು ತಾವು ಮಾಡಬಾರ್ದು ಅಂತೇಳಿ ಈ ಮೂಲಕ ಇರ್ತೀವಿ. ಎಲ್ಲರೂ ನಾವು ಗೌಡ್ರ ಮನಿ ಪರವಾಗಿ ಸದಾ ಯಾವಾಗ್ಲೂ ನಾವು 24 ತಾಸು ರಾತ್ರಿ ಯಾವಾಗೇ ಅಲ್ಲಿ ನಾವು ಜೊತೆ ಇರ್ತೀವಿ. ಅವರು ನಮ್ ಜೊತೆ ಯಾವಾಗ್ಲೂ ಅದಾರ. ಅವ್ರ ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಅಪ್ಪು ಗೌಡ್ರು ಆಗಿರ್ಬೋದು, ಸದಾ ಅವ್ರು ಅದಾರ. ನಾವು ತಮ್ಮ ಜೊತೆ ಯಾವಾಗ್ಲೂ ಗೌಡ್ರೆ ಇರ್ತೀವಿ. ಈ ಸಮಾಜದ ಸೇವೆ ಸಲುವಾಗಿ ನಿಮ್ ಹಿಂದೆ ಯಾವಾಗ್ಲೂ ಬೆನ್ನೆಲುಬಾಗಿರ್ತೀವಿ. ಎಲ್ಲರಿಗೂ ನಮಸ್ಕಾರ.